ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಿಂಕಿ ಚೆರಿ ಲಾಗ್ಸ್. ಈ ದಿನ ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ಚೆರಿಗೆ ತುಂಬ ಇಷ್ಟವಾಗಿದೆ ಅಂದರೆ ಇಡ್ಲಿ, ಚಟ್ನಿ, ವಡೆ, ಸಾಂಬಾರು ತುಂಬಾ ಇಷ್ಟಪಟ್ಟು ತಿಂತಾನೆ. ಸೊ ಹಾಗಾಗಿ ನಾನು ಸ್ವಲ್ಪ ಫಾಸ್ಟಾಗಿ ಎಲ್ಲ ರೆಸಿಪಿ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಆಲ್ರೆಡಿ ಒನ್ ಡೇ ಬಿಫೋರು ನಾನು ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಉಕ್ಕಿದೆ ಅಲ್ವಾ. ಇವಾಗ ನಮ್ಮ ಹಸ್ಬೆಂಡು ಟೀ ಮಾಡ್ಕೊತಿದ್ದಾರೆ, ಯಾಕಂದರೆ ನನಗೆ ಸ್ವಲ್ಪ ಬಿಡುವಿಲ್ಲ, ತುಂಬ ಬ್ಯುಸಿ ಇದ್ದೀನಿ. ಸೊ ಹಾಗಾಗಿ ನಾನೆಲ್ಲ ಮೆಣಸಿಕಾಯಿನ ಎಲ್ಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಚೆನ್ನಾಗಿ 1 ಟೀ ಸ್ಪೂನಷ್ಟು ಹಾಕಿ ಫ್ರೈ ಮಾಡಿ ಇಟ್ಕೊಂಡೆ. ಅದೇ ಬೌಲಿಗೆ ಮತ್ತು 1 ಕಪ್ಪಷ್ಟು ಕಡಲೆ ಬೀಜ ಹಾಕ್ಕೊಂಡು 1 ಟೀ ಸ್ಪೂನಷ್ಟು ಆಯಿಲ್ ಹಾಕಿ ಅದು ಕೂಡ ಚೆನ್ನಾಗಿ ಹುರ್ಕೊಂಡು ಇಟ್ಕೊತಿದ್ದೀನಿ ಒಂದು ಬದಿಯಲ್ಲಿ. ನಮ್ಮ ಚೆರಿ ಬಂದು ಕೇಳ್ತಾ ಇದ್ದಾನೆ, ಅಮ್ಮ ಇನ್ನು ಟಿಫಿನ್ ಆಯಿತು ಇಲ್ಲ, ನಾನು ಸ್ಕೂಲಿಗೆ ಹೋಗೋಕ್ಕೆ ತುಂಬಾ ಟೈಮ್ ಆಗ್ತಿದೆ ಅಂತ ಹೇಳ್ತಿದ್ದ. ಆಲ್ರೆಡಿ ಅವನಿಗೆ ಸ್ವಲ್ಪ ಸಪ್ಪೆ ಮಾಡಿ ಕೊಟ್ಟಿದ್ದೀನಿ, ಯಾಕಂದರೆ ಸ್ಪೈಸಿ ಜಾಸ್ತಿ ತಿನ್ನೋದಿಲ್ಲ ನಮ್ಮ ಚೆರಿ. ಅದಕ್ಕೋಸ್ಕರ ಅವನಿಗೆ ಬೇರೆ ಮಾಡಿಕೊಟ್ಟು ಇವಾಗ ನಮಗೋಸ್ಕರ ಎಲ್ಲರಿಗೂ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಮೆಣಸಿನಕಾಯಿ, 1 ಕಪ್ಪಷ್ಟು ಕಡಲೆ ಬೀಜ, 1 ಕಪ್ಪಷ್ಟು ಕೊಬ್ಬರಿ ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಜೀರಿಗೆ, ಹುಣಸೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿದರೆ ಸಖತ್ತಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಸ್ವಲ್ಪ ಕೊತ್ತಂಬರಿನ ಜಾಸ್ತಿ ಹಾಕ್ಕೊಂಡ್ರೆ ಕಲರ್ ಸ್ವಲ್ಪ ಶೇಡ್ ಚೇಂಜ್ ಆಗಿ ಬರುತ್ತೆ, ನೋಡಿದ್ರಲ್ವ. ಈಗ ಒಗ್ಗರಣೆಗೆ 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ, ಉದ್ದಿನೆಬೇಳೆ ಹಾಗೆ ಒಣಮೆಣಸಿನ್ಕಾಯಿ ಇದ್ದರೆ 2 ಪೀಸನ್ನು ಹಾಕಿ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಇವಾಗ ನೋಡಿದ್ರಲ್ವ, ಅದು ಒಗ್ಗರಣೆ ಹಾಕಿ ಒಂದು ಬದಿಗೆ ಇಡ್ತಾ ಇದ್ದೀನಿ. ಚಟ್ನಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂತಂದರೆ ಇವಾಗ ಸಾಂಬಾರಿಗೆ ಸ್ವಲ್ಪ ಹುಣಸೆ ಹುಳಿ ಬೇಕಲ್ವ, ಅದು ಕೂಡ ನಾನು ಬಿಸಿನೀರಲ್ಲಿ ಚೆನ್ನಾಗಿ 2 ಟೈಮ್ಸ್ ವಾಶ್ ಮಾಡಿದ್ದೀನಿ. ಅದನ್ನು ಒಂದು ಬದಿಗೆ ನೆನೆಯಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟು ಇಡ್ಲಿ ಹಿಟ್ಟು ಬ್ಯಾಟರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಸೋಡಾ ಪುಡಿ, ಉಪ್ಪು ಹಾಕಬೇಕಾಗತ್ತೆ ಅಲ್ವಾ, ಹೇಗೆ ಬಂದಿದೆ ಟೆಸ್ಟ್ ಮಾಡೋಕ್ಕಾದರೂ. ಸೊ ನೈಟೇ ಸ್ವಲ್ಪ ಹಾಕಿದರೂ ನಡೀತೆ, ಬಿಟ್ಟರು ನಡೀತೆ, ಆಪ್ಷನ್ ನಿಮ್ಮ ಕಡೆ ಇರುತ್ತೆ. ಹಾಗಾಗಿ ನಾನು ಇಡ್ಲಿ ಬ್ಯಾಟರ್ನ ಚೆನ್ನಾಗಿ ಮತ್ತೆ ನಾನು ಸ್ವಲ್ಪನೇ ಬೌಲಲ್ಲಿ ಹಾಕ್ಕೊಂಡು ಮಾಡ್ತೀನಿ. ಯಾಕಂದರೆ ಎಲ್ಲವನ್ನು ತೆಗೆದುಬಿಟ್ರೆ ಹಿಟ್ಟೆಲ್ಲ ನೊರೆಲ್ಲ ಹೋಗುತ್ತಲ್ವ, ಚೆನ್ನಾಗಿ ಇಡ್ಲಿ ಉಬ್ಬೋದಿಲ್ಲ, ಸಾಫ್ಟು ಬರಲ್ಲ. ಸೊ ಯಾರ್ಯಾರು ಬಂದಿರ್ತಾರಲ್ಲ ಅವ್ರಿಗೆ ಆಗಷ್ಟು ಒಂದೊಂದು ಬೌಲು ನಾನು ತೆಗೆದುಕೊಂಡು ಸೊ ಪ್ಲೇಟಿಗೆಲ್ಲ ಆಯಿಲ್ ಹಚ್ಚಿ ಇವಾಗ ಎಲ್ಲ ಇಡ್ಲಿ ಕೂಡ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ನೀವು ಕಾಟನ್ ಕ್ಲಾತ್ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ನೀರು ಕೂಡ ಸ್ಪ್ರೆಡ್ ಮಾಡಿ ನಾವು ಇಡ್ಲಿ ಬ್ಯಾಟರ್ನ ಹಾಕಿ 2 ವಿಸಿಲ್ ಕೂಸಿದ್ರೆ ಇಡ್ಲಿ ಕೂಡ ರೆಡಿ ಆಗುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಡ್ಲಿ ಆಯಿತು, ಚಟ್ನಿ ಆಯಿತು. ನೆಕ್ಸ್ಟ್ ಈಗ ನಾನು ಸಾಂಬಾರಿಗೆ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸನ್ನು ಎಲ್ಲವನ್ನು ಒಂದು ಅರೇಂಜ್ ಮಾಡಿ ಇಡ್ತಾ ಇದ್ದೀನಿ. ಯಾಕಂದರೆ ಈ ಕಡೆ ಇಡ್ಲಿ ಆಗ್ತಾಯಿದ್ರೆ ನನ್ನ ಕಡೆ ಎಲ್ಲ ಐಟಮ್ಸ್ ಇಟ್ಕೊಂಡ್ಬಿಟ್ರೆ ಬೇಗ ಸಾಂಬಾರು ಮಾಡೋಕ್ಕೆ ಈಸಿ ಆಗುತ್ತೆ. ನೋಡ್ತಾ ಇರ್ಬೋದು, ಎಲ್ಲವನ್ನು ನಾನು ಕಟ್ಟಿ ಮೇಲೆ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮತ್ತೆ ಮರ್ತೋಗ್ಬಿಡುತ್ತೆ ಏನು ಹಾಕಿದ್ದೀನಿ ಇಲ್ವಾ ಅಂತ. ಇವಾಗ ಪ್ಯಾನು ಚೆನ್ನಾಗಿ ಕಾದ ನಂತರ 2 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಮನೆಯಲ್ಲಿರುವಂಥ ಬೆಳ್ಳುಳ್ಳಿ ಜಜ್ಜಿ ಹಾಕ್ಬೋದು. ಇಲ್ಲ ಅದಕ್ಕೆ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ನಾವೇನೆಲ್ಲ ವೆಜಿಟೇಬಲ್ಸ್ನ ಯೂಸ್ ಮಾಡ್ತೀವೋ ನಿಮಗೆ ಬಿಟ್ಟಿದ್ದು. ನಾನು ಕೆಲವೊಂದಿಷ್ಟು ಏನಿರುತ್ತೋ ಮನೇಲೆ ಅಷ್ಟೇ ತೊಗೊಂಡು ಯೂಸ್ ಮಾಡಿಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ. ಈ ದಿನ ನಾವು ತುಂಬ ಜನ ಇದ್ದೀವಲ್ವಾ, ಸೊ ಹಾಗಾಗಿ ತುಂಬ ಕ್ವಾಂಟಿಟಿ ನಮಗೆ ಬೇಕಾಗುತ್ತೆ. ಯಾವುದೇ ರೆಸಿಪಿ ಮಾಡಿದ್ರೂ ಕೂಡ ಜಾಸ್ತಿನೇ ಬೇಕಾಗುತ್ತೆ. ಇವಾಗೆಲ್ಲ ವೆಜಿಟೇಬಲ್ಸ್ ಬೆಂದ ನಂತರ 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಟೀ ಸ್ಪೂನಷ್ಟು ಸಾಲ್ಟ್, ಹಾಗೆ ಟರ್ಮರಿಕ್ ಮಸಾಲ, ಹುಣಸೆ ಹುಳಿನ ನಿಮ್ಗೆ ಎಷ್ಟು ಹುಳಿ ಬೇಕಾಗುತ್ತೋ ಅಷ್ಟು ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು. ಸೊ ನನಗೆ ಎಷ್ಟು ಅದು ಸಾಂಬಾರಿಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೋ ಅಷ್ಟು ರುಚಿಗೆ ತಕ್ಕಷ್ಟು ನಾನು ಎಲ್ಲವನ್ನು ಪ್ರಮಾಣದಲ್ಲೇ ಹಾಕಿದ್ದೀನಿ. ಫೈನಲ್ ಆಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಹುಳಿ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ರೆಡಿಶ್ ಆಗಿ ಹುಳಿ ರೆಡಿ ಆಯಿತು ಅಂತ. ಸೊ ಮತ್ತೊಂದು ಕಡೆ ನನಗೆ ಆಲ್ರೆಡಿ ಬೇಳೆನೇ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ, ಅದು ಕೂಡ ಚೆನ್ನಾಗಿ ಬೆಂದಿತ್ತು. ಅದಕ್ಕೆ ನೆಕ್ಸ್ಟ್ ನಾನು ಹುಳಿನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬಾ ಸಾಂಬಾರು ಬೇಕಾಗುತ್ತೆ, ಏಕೆಂದರೆ ಇಡ್ಲಿಗೂ ಬೇಕಾಗುತ್ತೆ, ವಡಕ್ಕೂ ಬೇಕಾಗುತ್ತೆ. ಸೊ ನಾನು ಇಷ್ಟು ಮಾಡೋಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಬಂದೇ ಬಿಟ್ಟರು, ಇನ್ನೂ ಆಗಿಲ್ಲಲ್ವಾ ನಿಂದು ಅಂತ. ಸೊ ಅಷ್ಟು ಈಸಿ ಅಲ್ಲ ಕಣ್ರಿ, ಇಡ್ಲಿ ಸಾಂಬಾರು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರು ಕೂಡ ತುಂಬಾ ಡಿಲೇ ಆಗುತ್ತೆ. ಹಾಗೆ ನಮ್ಮ ತಂಗಿ ಕೂಡ ಎಲ್ಲ ವೆಜಿಟೇಬಲ್ಸ್ ಚಾಪ್ ಮಾಡಿ ಅವಳು ಏನೇನೇ ನನಗೆ ಹೆಲ್ಪ್ ಮಾಡಬೇಕು ಎಲ್ಲ ಹೆಲ್ಪ್ ಮಾಡಿ ಅವಳು ಕೂಡ ಬೇರೆ ಕೆಲಸದಲ್ಲಿ ಮಿಂಗಲ್ ಮಾಡ್ತಾ ಇದ್ದಾಳೆ. ಸೊ ಇಲ್ಲಿ ನಾನು ನಮ್ಮ ಹಸ್ಬೆಂಡು ತುಂಬಾ ನೀನು ಬೇಗ ಮಾಡ್ತೀಯಾ ಮತ್ತು ಶಾಪಿಗೆ ಹೋಗಲಿ ಅಂತ ಕೋಪದಲ್ಲಿ ಬೈತಾಯಿದ್ರು. ಸೊ ಹಸ್ಬೆಂಡ್ ನೀವು ಸ್ವಲ್ಪ ಇಡ್ಲಿಗೆ
ಸಾರಿ ಬ್ಯಾಟರ್ನ ನೀವು ಪ್ಲೇಟಿಗೆ ಹಾಕ್ತಾಯಿರಿ ಇಡ್ಲಿ ಬ್ಯಾಟರ್ನ. ನಾನು ಅಷ್ಟರಲ್ಲಿ ಕರೆಂಟ್ ಹೋಗಿಬಿಡ್ತು, ಅದೊಂದು ಡಿಸಪಾಯಿಂಟ್ ಆಯಿತು. ಯಾಕಂದರೆ ನಾನು ಗ್ರೈಂಡರಿಗೆ ಒಡಕ್ಕೋಸ್ಕರ ಉದ್ದಿನಬೇಳೆ ಹಾಕಿದ್ನಲ್ವ, ಕರೆಂಟ್ ಹೋದ ತಕ್ಷಣ ನಾನು ಮತ್ತೆ ಹೊರಗಡೆ ಬೇರೆ ಕಡೆ ಇಟ್ಕೊಂಡು ಬೇಳೆನ ನಾನು ಗ್ರೈಂಡ್ ಮಾಡ್ಕೊಂಬರೋ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ಗೆ ಹೇಳಿದೆ, ನೀನು ಇಡ್ಲಿ ಮಾಡಿಬಿಡಿ, ನಾನು ಗ್ರೈಂಡ್ ಮಾಡ್ಕೊಂಬರ್ತೀನಿ ಉದ್ದಿನಬೇಳೆ ಅಂದ್ಕೊಂಡು. ಸೊ ಅವ್ರಿಲ್ಲಿ ಮಾಡ್ತಾಯಿದ್ದಾರೆ, ನಾನು ಔಟ್ಸೈಡ್ ಗ್ರೈಂಡ್ ಮಾಡ್ಕೊಂಬರ್ತಾಯಿದ್ದೀನಿ. ಫೈನಲ್ಲಾಗಿ ಸಾಂಬಾರು ಸಖತ್ತಾಗಿ ಫ್ಲೇವರ್ ಬಂದಿತ್ತು, ಅದು ಚೆನ್ನಾಗಿ ಕುದೀತಿತ್ತು. ಅದಕ್ಕೆ 1 ಟೀ ಸ್ಪೂನಷ್ಟು ನೀವು ಮನೆಯಲ್ಲಿ ಕೊಬ್ಬರಿ ಇರುತ್ತಲ್ವ, ಹಸಿ ಕೊಬ್ಬರಿ ಇಲ್ಲಾಂದರೆ ಒಣ ಕೊಬ್ಬರಿನೇ ತುರ್ಕೊಂಡು ಇಟ್ಕೊಂಡಿರ್ತೀರಲ್ವ, ಸೊ ಅದನ್ನೇ ಮೇಲೆ 1 ಟೀ ಸ್ಪೂನಷ್ಟು ಹಾಕಿದರೆ ಚೆನ್ನಾಗಿರುತ್ತೆ. ಫೈನಲ್ಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅಂತೂ ಗಾರ್ನಿಷ್ಗೋಸ್ಕರ, ರುಚಿಗೋಸ್ಕರ ಇರುತ್ತೆ. ನಮ್ಮ ಹಸ್ಬೆಂಡ್ ಇನ್ನೂ ಸ್ವಲ್ಪ ಹಾಕು ಅಂದರು. ಸೊ ನಂಗೆ ಟೈಮ್ ಇರಲಿಲ್ಲ, ಬೇಕಾದರೆ ನೀವೇ ಕಟ್ ಮಾಡಿ ಹಾಕಿ ಅಂತ ಹೇಳಿದೆ. ಅವ್ರು ಪಾಪ ಕಟ್ ಮಾಡಿ ಹಾಕ್ತಾಯಿದ್ದಾರೆ. ನಾನು ಕೂಡ ವಡಕ್ಕೆ ಏನೆಲ್ಲ ಬೇಕು ಎಲ್ಲವನ್ನು ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಕೂಡ ತುಂಬಾ ಸಪೋರ್ಟಿವ್ ಮಾಡ್ತಾರೆ, ಹಾಗೆ ಹೆಲ್ಪ್ ಮಾಡ್ತಾರೆ. ಅವ್ರಿಗೆ ಮೂಡಿತ್ತು ಅಂದರೆ ಹೆಲ್ಪ್ ಮಾಡ್ತಾರೆ, ಇಲ್ಲಾಂದರೆ ಕೋಪ ಮಾಡಿಕೊಂಡು ಬಿಟ್ಟೇ ಹೋಗ್ಬಿಡ್ತಾರೆ. ಸೊ ಅವ್ರ ಮೂಡ್ ಹೇಗಿರುತ್ತೆ ಆ ರೀತಿ ನಾನು ಅವರಿಗೆ ಹೆಲ್ಪ್ ಮಾಡೋಕ್ಕೆ ಹೇಳ್ತೀನಿ, ಇಲ್ಲಾಂದರೆ ಹೇಳೋದೇ ಇಲ್ಲ ಕೆಲಸ. ನಿಮಗೋಸ್ಕರ ಕೈ ಕಟ್ಟಾದ್ರೂ ಪರವಾಗಿಲ್ಲ ಗಂಡ. ನಮ್ಮ ಹಸ್ಬೆಂಡು ತುಂಬಾ ಕೇರ್ ಮಾಡ್ತಾ ಇದ್ದಾರಲ್ವ, ಅದು ಡವ್ ಕಣ್ರಿ, ಸುಮ್ಮನೆ. ಖಾಲಿ ಬಾಕ್ಸ್. ಇವಾಗ ಇಡ್ಲಿ ಐತಲ್ಲ ಅದರಲ್ಲಿ ಹಾಕಬೇಕು. ಫೈನಲಾಗಿ ಸಾಂಬಾರಾಯಿತು, ಚಟ್ನಿ ಆಯಿತು, ಇಡ್ಲಿ ಕೂಡ ಯಾವ ರೀತಿ ಬಂದಿದೆ ಅಂದರೆ ಮಲ್ಲಿಗೆ ಹೂವಿನ ಥರ ಸಾಫ್ಟಾಗಿ ಇಡ್ಲಿ ಬಂದಿತ್ತು. ನಮ್ಮ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಗಿಬಿಟ್ಟಿತ್ತು, ಚೆನ್ನಾಗಿ ಬಂದಿದೆ. ಬಟ್ ವಡೆ ಹೇಗೆ ಬಂದಿದೆ ಅದೇ ಒಂದು ಡಿಸಪಾಯಿಂಟ್ ಆಗ್ತಾಯಿತ್ತು ನನಗೆ. ವಡೆ ಕೂಡ ಟೇಸ್ಟ್ ಮಾಡಿದೆ, ಕ್ರಿಸ್ಪಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬೆಂದ್ಕೊಂಡಿತ್ತು. ಯಾಕಂದರೆ ಬ್ರೌನಿಷ್ ಚೆನ್ನಾಗಿ ಕರೆದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನೇ ದೂರ ಹೋದೆ. ಫೈನಲಾಗಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನಮ್ಮ ಹಸ್ಬೆಂಡು ತುಂಬಾ ಕಾಯ್ತಾ ಇದ್ದಾರೆ ಟೇಸ್ಟ್ ನೋಡೋಕ್ಕೋಸ್ಕರ. ಯಾಕಂದರೆ ಎಲ್ಲ ಬಿಸಿ ಬಿಸಿ ಐಟಮ್ಸ್ ಇದ್ದರೆ ಅದು ತಿನ್ನೋದಕ್ಕೆ ಏನೋ ಒಂಥರ ಖುಷಿ ಕೊಡುತ್ತೆ ಮನಸ್ಸಿಗೆ. ಹೇಗಿದೆ ಗಂಡ? ಮೊದಲೇ ಹೇಳ್ಬೇಕು. ನೋಡಿದ್ರಲ್ವ, ಇಡ್ಲಿ ಚಟ್ನಿ ಸಾಂಬಾರು ವಡೆ ಕತೆ ಈ ದಿನ ಎಪಿಸೋಡ್ ಆಗಿತ್ತು ನಮ್ಮದು. ಸೊ ವಡೆ ಮಾತ್ರ ಹೋಟೆಲ್ ಸ್ಟೈಲಾಗಿ ಬಂದಿತ್ತು. ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡಿದರು, ತುಂಬ ಚೆನ್ನಾಗಿ ಬಂದಿದೆ ಅಂತ. ಸೊ ನಾವು ಮಾಡಿದ್ದು ಅಡುಗೆ ಎಲ್ಲರೂ ಇಷ್ಟಪಟ್ಟು ತಿಂದರೆ ಅದೇ ಒಂಥರ ಖುಷಿ ಕೊಡುತ್ತೆ ಮನಸ್ಸಿಗೆ. ಸೊ ಮಾರ್ನಿಂಗಿಂದ ತುಂಬಾ ಟಯರ್ಡ್ ಆಗಿತ್ತು, ಮಕ್ಕಳ ಜೊತೆ ಟೈಮ್ ಮಾಡೋಣ ಅಂತ ಸ್ವಲ್ಪ ಔಟ್ಸೈಡ್ ಹೋಗಿದ್ದೆ. ಸೊ ಈ ಬ್ಲಾಗ್ ಹೇಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ ಗೈಸ್. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಲಾಗ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟಾಟಾ.